ಅಂತರ್ಯುದ್ಧ ಅನ್ನೋದು ಬಿಜೆಪಿಯಲ್ಲಿ ಮುಗಿಯದ ಯುದ್ಧವಾಗಿ ಪರಿಣಮಿಸ್ತಾ ಇದೆ. ದಿನಕ್ಕೊಂದು ಬೆಳವಣಿಗೆ, ನಾಯಕರ ಬಗ್ಗೆ ಹೇಳಿಕೆಗಳು, ಅವರವರೇ ಕಚ್ಚಾಡಿಕೊಂಡು ಅವರು ವಿರೋಧ ಪಕ್ಷದಲ್ಲಿ ಇದೀನಿ ಅನ್ನೋದನ್ನ ಕೂಡ ಮರೆತು ಹೋಗಿರೋದು ದುರಂತದ ಸಂಗತಿ. ಈಗ ಮತ್ತಷ್ಟು ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ. ಈ ಭಿನ್ನರ ಪಡೆ ಆಕ್ಟಿವ್ ಆಗೋದು, ಹೇಳಿಕೆಗಳನ್ನು ಕೊಡೋದು ಮುಂದುವರೆದ ಭಾಗವಾಗಿ ಬಿಎಸ್ವೈ ಮತ್ತು ವಿಜಯೇಂದ್ರ ವಿರುದ್ಧ ಲಿಂಗಾಯತ ಸಮರವನ್ನ ಮುಂದುವರಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ತಿಂಗಳಾಂತ್ಯಕ್ಕೆ ಬೃಹತ್ ಲಿಂಗಾಯತ ರ್ಯಾಲಿಗೆ ಯತ್ನಾಳ್ ಬಣ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಾ ಇದೆ. ಈ ಮಧ್ಯೆ ಲಿಂಬಾವಳಿಗೆ ಅಮಿತ್ ಶಾ ದೆಹಲಿ ಬುಲಾವನ್ನು ಕೊಟ್ಟಿದ್ದಾರೆ. ಈ ಬಾರಿ ಭಿನ್ನಮತೀಯರ ಆಹ್ವಾನನ್ನ ಬಿಜೆಪಿಯ ಚಾಣಕ್ಯ ಅಂತ ಕರೆಸಿಕೊಳ್ಳುವಂತಹ ಅಮಿತ್ ಶಾ ಕೇಳ್ತಾರ ಅನ್ನೋದು ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬೆನ್ನಲ್ಲೇ ಅರವಿಂದ್ ಲಿಂಬಾವಳಿ ಅವರಿಗೆ ಸದ್ಯಕ್ಕೆ ಆಹ್ವಾನ ಹೋಗಿರೋದು ಕುತೂಹಲಕ್ಕೆ ಕಾರಣ ಆಗ್ತದೆ. ನಿಮಗೆ ನೆನಪಿರ್ಬೋದು, ಅರವಿಂದ ಲಿಂಬಾವಳಿ ಒಂದು ತಿಂಗಳ ಹಿಂದೆ ಅಂತ ಅನ್ಸುತ್ತೆ JP ನಡ್ಡಾ ಅವ್ರನ್ನ ಭೇಟಿ ಮಾಡಿ ಆ ಫೋಟೋನೆಲ್ಲ ಹಂಚಿಕೊಂಡಿದ್ರು, ಒಂದು ಸಂದೇಶವನ್ನು ಕೊಟ್ಟಿದ್ರು. ನಾವು ಕೂಡ ಬಿಜೆಪಿ ಹೈಕಮಾಂಡ್ನ ತಲುಪ್ತಾ ಇದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಇದೊಂದು ಬೆಳವಣಿಗೆ. ಇನ್ನೊಂದು ಕಡೆಗೆ ಲಿಂಗಾಯತ ಸಮರ ಯಾಕೆ ಅಂತ ಕೇಳ್ಬೋದು ನೀವು. ಇಷ್ಟು ದಿನ ಅಂದರೆ 2004ರಿಂದ 2023 ಚುನಾವಣೆ ತನಕ, ಅಂದರೆ ಆಲ್ಮೋಸ್ಟ್ 10-15 ವರ್ಷದಿಂದ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಯಾರು ಅಂತ ಕೇಳಿದ್ರೆ ಅದು ಯಡಿಯೂರಪ್ಪ ಅವರಾಗಿ ಹೊರಹೊಮ್ಮಿದ್ರು. ಬಟ್ ಈಗ ಆ ಸ್ಥಾನಕ್ಕೆ ವಿಜಯೇಂದ್ರ ಉತ್ತರಾಧಿಕಾರಿ ಅಲ್ಲ, ನಾವುಗಳು ಉತ್ತರಾಧಿಕಾರಿ ಅಂತ ಕ್ಲೇಮ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದ ಪ್ರಭಾವಿ ಸಮುದಾಯ. ಗೊತ್ತೇ ಇದೆ ನಿಮಗೆ. ಸೊ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ನಾವು. ರಾಜ್ಯದ ಕೇಸರಿ ಮನೆಯಲ್ಲಿ ಲಿಂಗಾಯತ ಪ್ರತಿಷ್ಠೆ ಸಮರ ಜೋರಾಗ್ತಾ ಇದೆ. ನಾನು ಲಿಂಗಾಯತ ಸಮುದಾಯದ ಲೀಡರ್ ಅಂತ ಬಿಂಬಿಸಿಕೊಳ್ಳುವಂತಹ ತವಕ ಹಲವರಿಗಿದೆ. BS ಯಡಿಯೂರಪ್ಪ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣ ಲಿಂಗಾಯತ ರ್ಯಾಲಿಯ ಜಟಾಪಟಿಯನ್ನು ನಡೆಸ್ತಾ ಇದ್ದಾರೆ. ರೇಣುಕಾಚಾರ್ಯ ತಂಡದಿಂದ ಮೇನಲ್ಲಿ ಬೃಹತ್ ಲಿಂಗಾಯತ ಸಮಾವೇಶಕ್ಕೆ ಸಿದ್ಧತೆಗಳಾಗ್ತಾ ಇದೆ. ರೇಣುಕಾಚಾರ್ಯ ಪಡೆಗೆ ಕೌಂಟರ್ ಕೊಡೋದಕ್ಕೆ ಯತ್ನಾಳ್ ಬಣ ಕೂಡ ತಂತ್ರಗಾರಿಕೆ ನಡೆಸ್ತಾ ಇದೆ. ಇನ್ಫ್ಯಾಕ್ಟ್ ಮೇಗೂ ಮೊದಲೇ ತಾವು ಲಿಂಗಾಯತ ರ್ಯಾಲಿಯನ್ನು ನಡೆಸೋದಕ್ಕೆ ಯತ್ನಾಳ್ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಮಾಹಿತಿ ಕೂಡ ಇದೆ. ಇದೇ ತಿಂಗಳ 4ನೇ ವಾರದಲ್ಲಿ ಲಿಂಗಾಯತ ರ್ಯಾಲಿಗೆ ರೆಬಲ್ಸ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದಾವಣಗೆರೆ ಅಥವಾ ಬೆಂಗಳೂರಿನಲ್ಲಿ ಲಿಂಗಾಯತ ರ್ಯಾಲಿಯನ್ನು ನಡೆಸಿ ಟಕ್ಕರ್ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇತ್ತ ಯತ್ನಾಳ್ ತಂಡಕ್ಕೆ ಹೈಕಮಾಂಡ್ ಕಡೆಯಿಂದ ಗುಡ್ ನ್ಯೂಸ್ ಒಂದು ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ಯತ್ನಾಳ್ ತಂಡದ ಲೀಡರ್ ಅರವಿಂದ್ ಲಿಂಬಾವಳಿಗೆ ದೆಹಲಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿಗೆ ಬಂದಿದ್ದ ಅಮಿತ್ ಶಾರಿಂದ ದೆಹಲಿ ಕರೆಯೋದಾಗಿ ಸಂದೇಶವೊಂದು ಹೋಗಿದೆ. ಇಷ್ಟು ದಿನಗಳ ಕಾಲ ಹೈಕಮಾಂಡ್ನಿಂದ ಭಿನ್ನಮತೀಯರನ್ನ ಎಂಟರ್ಟೈನ್ ಮಾಡೋ ಕೆಲಸನೇ ಆಗ್ತಿರ್ಲಿಲ್ಲ. ಬಟ್ ಸಡನ್ ವಿದ್ಯಮಾನ ಅನ್ನೋ ರೀತಿಯಲ್ಲಿ ಅವರದ್ದು ಆಹ್ವಾನ ಕೇಳೋದಕ್ಕೆ ಮುಂದಾಗ್ತಾ ಇದೆ ದೆಹಲಿ ದೊರೆಗಳ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಗೂ ಭಿನ್ನಮತೀಯರ ಆಹ್ವಾನ ಹೈಕಮಾಂಡ್ ಆಲಿಸಿ ಮದ್ದನ್ನ ಅರಿಯತ್ತ, ಸರ್ವರಿಗೂ ಸಮ್ಮತವಾದಂತಹ ಮದ್ದನ್ನ ಅರಿಯತ್ತ ಅನ್ನೋದು ಪ್ರಮುಖವಾದಂತಹ ಪ್ರಶ್ನೆ. ಮತ್ತೆ ಇವ್ರ ಹತ್ರ ಅಂತೂ ಕಂಪ್ಲೇಂಟ್ ದೊಡ್ಡ ಪಟ್ಟಿ ಇದೆ. ಆಮೇಲೆ ಯತ್ನಾಳ್ ಬಣ ಈ ನಮ್ಮ ಆಹ್ವಾನ ಯಾವಾಗ ಕೇಳ್ತಾ ಇಲ್ಲ ಅನ್ನೋದು ಗೊತ್ತಾಯ್ತು ಅವರಿಗೆ. ಅವರು ಸೈದ್ಧಾಂತಿಕವಾಗಿ ಬಿಜೆಪಿದು ಇಶ್ಯೂಗಳು ಇರ್ತಾವಲ್ಲ, ಈ ವಕ್ಫ್ ಹೋರಾಟ ಇರ್ಬೋದು, ಹಿಂದೂ ಮುಸ್ಲಿಂ ಹೋರಾಟ ಇರ್ಬೋದು, ತುಂಬ ಅಗ್ರೆಸಿವ್ ಆಗಿ ಮಾಡ್ತಾ ಇದ್ರು. ಪಾರ್ಟಿದು ಒಂದು ಸ್ಟ್ಯಾಂಡು ಒಂದು ಹೋರಾಟ ಅಂತ ಅಂದರೆ ಇವ್ರುಗಳದ್ದು ತುಂಬ ಅಗ್ರೆಸಿವ್ ಆಗಿ ಹಿಂದುತ್ವ, ಹಾರ್ಡ್ ಕೋರ್ ಹಿಂದುತ್ವದ ಕಡೆಗೆ ಹೋಗ್ತಾ ಇದ್ರು. ಸಹಜವಾಗಿ ಬಿಜೆಪಿ ಐಡಿಯಾಲಜಿಗೆ ತುಂಬ ಅದು ಬೇಕಾಗಿರೋದ್ರಿಂದ, ಅವರ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಹೈಕಮಾಂಡ್ ಗಮನವನ್ನು ಸೆಳೆದಿದ್ರು. ಇನ್ಫ್ಯಾಕ್ಟ್ JP ನಡ್ಡಾ ಅವ್ರನ್ನ ಅರವಿಂದ್ ಲಿಂಬಾವಳಿ ಎಲ್ಲ ಭೇಟಿಯಾಗಿದ್ರು, ಮತ್ತು ಕೆಲವರೆಲ್ಲ ಭೇಟಿಯಾಗಿದ್ರಲ್ಲ, ಆಗ ವಕ್ಫ್ ಹೋರಾಟದ ಬಗ್ಗೆ ಅವರು ಶಬಾಸ್ ಗಿರಿಯನ್ನ ಗಿಟ್ಟಿಸ್ಕೊಂಡಿದ್ರು. ತುಂಬ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ದೀರಾ ನೀವು ಅಂತ.